ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ನಾಯಿಗಳ ನಾಪತ್ತೆಗೆ ನಟಿ ರಮ್ಯಾ ಕಣ್ಣೀರು ಹಾಕಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ನಾಯಿಗಳ ಮೇಲಿನ ಕ್ರೌರ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಟಿ ರಮ್ಯಾ ಅವರು ಭಾವುಕರಾಗಿದ್ದಾರೆ. ಗಗದಾಸಪುರ ಡಿಆರ್ಡಿಒ ಸಂಕೀರ್ಣದಲ್ಲಿ ನಡೆದಂತಹ ದೌರ್ಜನ್ಯಕ್ಕೆ ಖಂಡನೆ ವ್ಯಕ್ತಪಡಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ನಟಿ ರಮ್ಯಾ ಅವರು ಕಣ್ಣೀರು ಹಾಕಿದ್ದಾರೆ. 3 ನಾಯಿಗಳನ್ನ ಚೀಲಗಳಲ್ಲಿ ಕಟ್ಟಿ ಅಮಾನವೀಯವಾಗಿ ಸಾಗಾಟ ಮಾಡುವಂತ ಕೆಲಸ ಏನಾಗಿತ್ತು. ಈ ದೃಶ್ಯ ನೋಡಿದ್ರೆ ರಕ್ತ ಕುದಿಯುತ್ತೆ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ ರಮ್ಯಾ. ಈ ಕೃತ್ಯಕ್ಕೆ ಕಾರಣರಾದವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ ನಟಿ ರಮ್ಯಾ. ಪ್ರಿಯಾ ಚೆಟ್ಟಿ, ರಾಜ್ ಗೋಪಾಲ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಜೊತೆಗೆ ಕಣ್ಣೀರು ಕೂಡ ಹಾಕಿದ್ದಾರೆ, ಭಾವುಕರಾಗಿದ್ದಾರೆ. To be able to speak and how Martin Lee who did it, this is to you. I don't know how you said what you said, but just even listening to you and just thinking of what the dogs went through was extremely emotional for me, and I honestly didn't know about this when it happened, and I think it was because of Lavanya. You know, she had brought it up with me, and I was in shock, and I couldn't believe that this was Bangalore, you know, coexisted, and we've always been people who are extremely compassionate, empathetic, not just with dogs, with all animals, and, you know, we've always fought for, you know, trees and lakes, and when I got to know about it, I mean, in whatever capacity I can help, I've been helping, and I saw the video. In fact, Lavanya and I said, you know, to be able to. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಇತ್ತೀಚೆಗೆ ನಡೆದಂತಹ ಒಂದು ಅಮಾನವೀಯ ಘಟನೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಭಾವುಕರಾಗಿದ್ದಾರೆ, ಜೊತೆಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ಪ್ರಭು, ಈಗಾಗಲೇ ನಟಿ ರಮ್ಯಾ ಅವರು ಹಲವು ಬಾರಿ ಕೂಡ ಶ್ವಾನ ಪ್ರಿಯರು ಹೌದು, ಅತಿ ಹೆಚ್ಚಾಗಿ ಶ್ವಾನಗಳನ್ನ ಪ್ರೀತಿಸ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಅಂದ್ರೆ ನಟಿಯಾಗಿ ಒಂದು ಜವಾಬ್ದಾರಿಯುತವಾಗಿ ಹೇಗೆ ಇರ್ಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಅವರು ತಮ್ಮ ವೈಯಕ್ತಿಕ ಜೀವನದಲ್ಲೂ ಸಹ ಶ್ವಾನ ಪ್ರಿಯರು ಅನ್ನುವಂಥದ್ದನ್ನ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ಕೊಳ್ತಾನೆ ಇರ್ತಾರೆ. ಈ ಹಿಂದೆ ಕೂಡ ಒಂದಷ್ಟು ಘಟನೆಗಳನ್ನ ನಾವು ನೋಡೋದಾದ್ರೆ, ಅಂದ್ರೆ ಯಾವುದೇ ಶ್ವಾನ ಇರಬಹುದು ಬೀದಿಯಲ್ಲಿ ಬಿದ್ದಿರೋದ್ರ ಬಗ್ಗೆ ಮಾತಾಡುವಂಥದ್ದು, ಅಥವಾ ಒಂದಷ್ಟು ಅದ್ರ ಬಗ್ಗೆ ವಾದ ವಿವಾದಗಳು ಬಂದಾಗ ಅವರ ಧ್ವನಿ ಎತ್ತೋದಿರ್ಬಹುದು, ಈ ರೀತಿ ಎಲ್ಲ ಅವರು ಪೋಸ್ಟ್ ಮಾಡ್ಕೊಳ್ತಾ ಅದ್ರ ಬಗ್ಗೆ ಮಾತಾಡ್ತಿದ್ರು. ಆದ್ರೆ ಎಲ್ಲೋ ಈಗ ಒಂದು ವಿಶೇಷ ಕ್ಷಣ ಅಂತ ಹೇಳ್ಬೋದು. ಏನಂದ್ರೆ ಅಚ್ಚರಿ ಮೂಡಿಸುವಂತದ್ದು, ರಮ್ಯಾ ಅವ್ರು ಕಣ್ಣೀರ್ ಹಾಕಿದ್ರು ಅನ್ನೋಂತ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತದ್ದು. ಅದರಲ್ಲೂ ಸಹ ನಾಯಿಗಳ ನಾಪತ್ತೆಗೆ ಕಣ್ಣೀರಿಟ್ಟಿದ್ದಾರೆ ರಮ್ಯಾ ಅವರು. ಯಾಕಂತ ಹೇಳಿದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಏಪ್ರಿಲ್ 11ರಂದು ನಡೆದ ಒಂದು ಪ್ರತಿಭಟನೆಯಲ್ಲಿ ರಮ್ಯಾ ಅವರು ಕೂಡ ಭಾಗಿಯಾಗ್ತಾರೆ. ಅಂದ್ರೆ ಶ್ವಾನಗಳಿರಬಹುದು, ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವು ಮೂಕ ಪ್ರಾಣಿಗಳು, ನಮಗೆ ಮಾತಾಡಕ್ಕೆ ಬಾಯಿ ಇದೆ, ಹೇಳ್ಕೊಳಕ್ಕೆ ಬಿಹೇವಿಯರ್, ನಾವೆಲ್ಲ ತರದ್ದು ಆಕ್ಷನ್ಸ್ ಮಾಡ್ಬೋದು. ಆದ್ರೆ ಅವುಗಳು ಹೇಗೆ, ಮೂಕ ಪ್ರಾಣಿಗಳು ಹೇಗೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾವೆ, ಹೀಗಾಗಿ ಅದರ ಜವಾಬ್ದಾರಿ ನಾವು ತಗೋಬೇಕು ಅನ್ನುವಂಥದ್ದನ್ನ ನಟಿ ರಮ್ಯಾ ಅವರು ಎಲ್ಲರ ಪರವಾಗಿ ನಿಂತು ಮಾತನಾಡಿರುವಂತದ್ದು. ಇಂಥ ಸಂದರ್ಭದಲ್ಲಿ ಒಂದಷ್ಟು ನಾಯಿಗಳು ಕೂಡ ಈಗ ಕಗ್ಗದಾಸಪುರದಲ್ಲಿ ನಾಪತ್ತೆ ಆಗಿರುವಂತದ್ದು ನಾವು ಕೇಳ್ಪಟ್ಟಿರುವಂತದ್ದು. ಅಂದ್ರೆ ಅಮಾನವೀಯವಾಗಿ ನಾಯಿಗಳನ್ನ ನಡೆಸ್ಕೊಳ್ಳುವಂತಹ ರೀತಿ ಇದು ಬೇಕಾಗಿಲ್ಲ, ಇದಕ್ಕೊಂದು ಕಾನೂನು ಬರಬೇಕು. ಹೀಗಾಗಿ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಬೀದಿ ನಾಯಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳುವಂತದ್ದಿರ್ಬೋದು, ಅದಕ್ಕೆ ಅಕಸ್ಮಾತ್ ABC ನಿಯಮಗಳನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ಹೇಗೆ ಆಗ್ರಹವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಅವರು ಮನವಿ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಸಹ ತುಂಬಾ ಭಾವುಕರಾಗಿ ಅವ್ರು ಹೇಳ್ಕೊಂಡಿರುವಂತದ್ದು, ರಕ್ತ ತುಂಬಾ ಕುದಿಯುತ್ತೆ. ಹಲವು ವಿಡಿಯೋಗಳನ್ನು ನಾವು ನಾಯಿನ ಯಾವ ರೀತಿ ನಡೆಸ್ಕೊಳ್ತಾರೆ, ಕಲ್ಲು ತೂರಾಟ ಮಾಡುವಂತದ್ದು ಇರ್ಬೋದು, ಈ ರೀತಿ ಬಿಹೇವಿಯರ್ ಇರಬಾರ್ದು ಅನ್ನುವಂಥದ್ದನ್ನು ರಮ್ಯಾ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಕೀರ್ತಿ.